ಅವನು ಮೈಸೂರವರೇ. ಬರೀ 20 ದಿನ ಆಯ್ತು, 18 ಕೋಟಿ ರೂಪಾಯಿ ಹುಡ್ಕೋದು. ಅವ್ರು ನಂಬರ್ ಇಸ್ಕೊಂಡು ತುಂಬ ಪ್ರಾಬ್ಲಮ್ ಇರ್ತಾರ ಅಂದ ಹೇಗೆ ಹೋದ. ನಿನಗೆ ಎಷ್ಟು ನಿಮಿಷ. ಇತ್ತೀಚೆಗೆ ನಾಗಮೋಹನ್ ದಾಸ್ ಅವರ ಮೀಸಲಾತಿ ವರ್ಗೀಕರಣದ ಬಗ್ಗೆ ಒಂದು ದೊಡ್ಡ ಚರ್ಚೆ ಆಗ್ತಾಯಿತ್ತು. ಜಾತಿಗೆ ಅನುಗುಣವಾಗಿ ಮೀಸಲಾತಿ ಸಿಗ್ತಕ್ಕಂಥ ವಿಷಯದಲ್ಲಿ ನನ್ನ ಬೆಂಬಲನೂ ಇದೆ. ಆದರೆ ಜಾತಿಯಲ್ಲಿ ಅಸ್ಪೃಶ್ಯ ಸಮಾಜಕ್ಕೆ ಮೀಸಲಾತಿ ಸಿಗಬೇಕಾದ ಕರ್ತವ್ಯವೂ ಇದೆ. ಇಲ್ಲಿ ಏನಾಗಿದೆ, ಈ ಮೀಸಲಾತಿ ಹೋರಾಟಗಾರರು ಕೆಲವರು ತಮ್ಮದೇ ಆದಂಥ ವಿಶೇಷವಾದಂಥ ಒಂದು ಬಲ ಪ್ರಯೋಗಗಳನ್ನು ಮಾಡಿ ಮೀಸಲಾತಿ ವರ್ಗೀಕರಣಕ್ಕೆ ಒತ್ತಾಯ ಮಾಡಿದ್ರು. ಈ ಒತ್ತಾಯದ ಹಿಂದೆ ಇದ್ದಂಥ ಹುನ್ನಾರಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗದೇ ಇರತಕ್ಕಂಥ ಸನ್ನಿವೇಶದಲ್ಲಿ ಅವರಿದ್ದಾರೆ. ಮೀಸಲಾತಿ ವರ್ಗೀಕರಣ ಆದಾಗ ನಾಗಮೋಹನ್ ದಾಸ್ ವರದಿ ಮಾಡಬೇಕು ಅಂತೇಳಿ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತು. ನಾಗಮೋಹನ್ ದಾಸರು ಹೇಳಿದ್ರು, ನೋಡಿ 101 ಜಾತಿ ಇದೆ ಶೆಡ್ಯೂಲ್ ಕಾಸ್ಟಲ್ಲಿ, ಅದರಲ್ಲಿ AKAD ಅಂತಕ್ಕಂಥದ್ದು ಒಲೆಯರು ಮಾದಿಗರು ಸೇರ್ಕೊಂಡ್ಬಿಟ್ಟಿದ್ದಾರೆ. ನೀವು AKAD ಅನ್ನೋದನ್ನು ನಿಷೇಧಿಸಿದ್ದೀವಿ, 99 ಜಾತಿಗಳು ಮಾತ್ರ ನಾವು ಲೆಕ್ಕಕ್ಕೆ ತೊಗೊಳ್ತೀವಿ, AKAD ಅನ್ನೋದು ಮೂಲ ಜಾತಿಗಳನ್ನು ಬರೆಸಿ ಅಂತ ಹೇಳಿದ್ರು. ಮೂಲ ಜಾತಿ ಬರೆಸಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾಗಮೋಹನ್ ದಾಸ್ ಅವರೇ ಹೇಳಿಕೆ ಕೊಟ್ಟಿದ್ದು, ಅವರೇ ಅದರ ಬಗ್ಗೆ ಮಾತಾಡಿದಂಥ ಆಯೋಗದ ಅಧ್ಯಕ್ಷರು. ಮೀಸಲಾತಿ ವರ್ಗೀಕರಣ ನಡೆಯುವಂಥ ಸರ್ವೆ ಮಾಡುವಾಗ ಎಲ್ಲ ಮನೆಗಳಿಗೆ ಹೋದಾಗ ನಾನು ನನ್ನ ಜಾತಿಯನ್ನು ನನ್ನ ಮೂಲ ಜಾತಿ ಬರೆಸಿದೆ. ನಾನು ಮೂಲ ಜಾತಿ ಬರೆಸಿದಾಗ ನನ್ನ ಮೂಲ ಜಾತಿನಲ್ಲಿ ವಲಯ ಅನ್ನೋ ಪದ ಇತ್ತು, ವಲಯ ಅನ್ನೋದು ಬರೆಸಿದೆ. ನಾನು AK ಅಂತ ಮೊದಲು ಬರೆಸ್ತಾ ಇದ್ದೆ, ಅದು ಕ್ಯಾನ್ಸಲ್ ಆಯಿತು. AKAD ಅಂತಕ್ಕಂಥದ್ದು ಜಾತಿನೇ ಅಲ್ಲ ಅಂತ ಆಯೋಗ ಹೇಳಿದ್ಮೇಲೆ ಪುನರಾವರ್ತನೆ ಮಾಡಿದಂಥ ಈ ಆಯೋಗ 4 ಲಕ್ಷ ಜನ AKAD ಅಂತ ಬರೆಸಿದ್ದಾರೆ. AKAD ಅಂತ 4 ಲಕ್ಷ ಜನ ಬರೆಸಿರೋರೆಲ್ಲ ಸುಳ್ಳು ಜಾತಿ ಪತ್ರಗಳು ತೊಗೊಂಡಿರ್ತಕ್ಕಂಥ ಮೀಸಲಾತಿಯನ್ನು ಕಬಳಿಸಿರ್ತಕ್ಕಂಥ ಒಬ್ಬ ವಂಚಕರು. ಅವರಿಗೆ AKAD ಅನ್ನೋದು ಮೂಲ ಜಾತಿನೇ ಅವರಿಗೆ ಗೊತ್ತಿದೆ, ಆದರೆ ಮೂಲ ಜಾತಿ ಬರೆಸಿಲ್ಲ. ಯಾಕಂದರೆ ಅವರೆಲ್ಲ ಸುಳ್ಳು ಜಾತಿ ಪ್ರಮಾಣ ಪತ್ರಗಳು ತೊಗೊಂಡು ಎಲ್ಲೋ ಒಂದು ಕಡೆ ನಾಜೂಕಾಗಿ ನಾಟಕ ಆಡಿರ್ತಕ್ಕಂಥ ಕೆಲಸಗಳನ್ನು ನೋಡ್ತೀವಿ. ಅದಾದಮೇಲೆ ನಾಗಮೋಹನ್ ದಾಸ್ ಅವರು ಅವರ ಪ್ರಭಾವಕ್ಕೊಳಗಾಗಿ ಅವರನ್ನು ಪ್ರವರ್ಗ 4ರಲ್ಲಿ ಇಟ್ಟರು. ಈ ವಲಯರಿಗೆ 5% ಮಾಡಿದಾಗ 6% ಮಾದಿಗರು ಆಗಿದ್ದಾಗ ಮಾದಿಗರು 6% ಆಯಿತು, ವಲಯರು ಕಮ್ಮಿ ಆಯಿತು ಅಂದರೆ ಇಡೀ ರಾಜ್ಯಾದ್ಯಂತ ವಲಯರ ಹೋರಾಟಗಳು ಜೋರಾಗಿ ನಡೆತು. ಬೀದರಿಂದ ಹಿಡಿದು ಕೋಲಾರ ತನಕ ಹೋರಾಟಗಳು ಮಾಡಿದ್ರು. ಹೋರಾಟಗಳು ಜಾಗೃತಿಯಾಗಿರ್ತಕ್ಕಂಥದ್ದು ವಿಷಯದಲ್ಲಿ ಸರಿ ಇದೆ. ಆದರೆ ಮೀಸಲಾತಿ ವರ್ಗೀಕರಣದ ಹೆಸರಿನಲ್ಲಿ ನಾಟಕ ಆಡಿದಂಥ ಕೆಲವು ಹೋರಾಟಗಾರರು, ಅವರವ್ರ ಚಪ್ಪಲಿ ತೊಗೊಂಡು ಅವರೇ ಹೊಡ್ಕೊಳ್ಳೋಂಥವ್ರು ಒಬ್ಬ ಹೋರಾಟಗಾರರು, ಭಾಳ ದೊಡ್ಡ ಸಮಾಜ ಸುಧಾರಕರು ಅನ್ನೋ ರೀತಿಯಲ್ಲಿ ನಡ್ಕೊಂಡಂಥ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಎಲ್ಲೋ ಗಾಳಿ ತೂರಿದಂಥ ಸನ್ನಿವೇಶಗಳನ್ನು ನಾವು ಕಾಣ್ತೀವಿ. ಯಾಕೆ ಈ ಮಾತು ಹೇಳಬೇಕು ನೊಂದು ಅಂತಂದರೆ, ನಿಜವಾದ ಅಸ್ಪೃಶ್ಯ ಸಮಾಜಕ್ಕೆ ಮೀಸಲಾತಿ ಸಿಗಬೇಕಾಗಿರೋದ್ರಲ್ಲಿ ತಪ್ಪಿಲ್ಲ. ಆವಾಗ ಇದೇ ಸಿದ್ದರಾಮಯ್ಯನವರು 4ನೇ ಪ್ರವರ್ಗದಲ್ಲಿದ್ದಂಥ AKAD 1% ಮಾಡಿದ್ದಂಥ ನಾಗಮೋಹನ್ ದಾಸ್ ಅವರ ಹುನ್ನಾರ ಸಾರ್ಥಕ ಆಗೋ ರೀತಿಯಲ್ಲಿ ಅವರನ್ನು ವಲೀರ ಜಾತಿಗಳಿಗೆ ಸೇರಿಸಿದ್ರು. ವಲೀರ ಜಾತಿಗಳನ್ನು ಸೇರಿಸೋದ್ರಿಂದ ಆ ವಲೀರ ಜಾತಿಯಲ್ಲಿ 6% ನಮಗೂ ಆಯಿತು, 6% ಮಾದಿಗರಿಗೂ ಆಯಿತು ಅಂತ ಇಬ್ಬರು ಖುಷಿ ಪಟ್ಬಿಟ್ಟಿದ್ದಾರೆ. ಆದರೆ ಆ ಖುಷಿ ಪಟ್ಟದ ಹಿನ್ನೆಲೆ ಇರ್ತಕ್ಕಂಥದ್ದು ಇಷ್ಟೇ ಸಿಂಪಲ್ಲು. 4ನೇ ಪ್ರವರ್ಗದಲ್ಲಿದ್ದಂಥ AKADಗಳು ಯಾರು ನಿಜವಾದ ಅಸ್ಪೃಶ್ಯರಲ್ಲ. ಅವರೆಲ್ಲ ಸುಳ್ಳು ಜಾತಿ ಪತ್ರಗಳು ತಗೊಂಡು ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವಂಚಕರು. ಯಾಕೆ ವಂಚಕರು ಅಂತ ನಾವು ಮಾತಾಡಬೇಕು ಅಂದರೆ, ಅವ್ರು ಯಾರು ಅವ್ರ ಮೂಲ ಜಾತಿಗಳನ್ನ ಬರೆಸಲಿಲ್ಲ. ಮೂಲ ಜಾತಿ ಬರೆಸಿಲ್ಲ ಆದಮೇಲೆ ಆಯೋಗದ ಅಧ್ಯಕ್ಷ ಹೇಳಿದ್ಮೇಲೆ ಅದನ್ನು ಕ್ಯಾನ್ಸಲ್ ಮಾಡಬೇಕಾಯ್ತು, ಅದು ಕೆಲಸ ಆಗಿಲ್ಲ. ಹಾಗಾಗಿ ಅವರನ್ನೆಲ್ಲನೂ ಅಕ್ರಮ ಸಕ್ರಮ ಮಾಡಿ ವಲಯರ ಜೊತೆ ಸೇರಿಸ್ಬಿಟ್ಟು ವಲಯರಿಗೆ ಒಂದು ಆನಂದವಾಗಿ 6% ನಮ್ಗೆ ಗೊತ್ತು ಹೇಳ್ತಾ ಇದ್ದಾರೆ. ಇದು 1ನೇ ಹಂತದ ಮೋಸ. 2ನೇ ಹಂತದ ಮೋಸ ಏನು? ಮೀಸಲಾತಿ ವರ್ಗೀಕರಣದಲ್ಲಿ ಏನಾಗಬೇಕಾಗಿತ್ತು? ವಿದ್ಯಾಭ್ಯಾಸ ಮತ್ತು ಉದ್ಯೋಗಕ್ಕೆ ಮಾತ್ರ ಮೀಸಲಾತಿ ವರ್ಗೀಕರಣ ಮಾಡಿದ್ದಾರೆ. ವಿದ್ಯಾಭ್ಯಾಸ ಮತ್ತು ಉದ್ಯೋಗಕ್ಕೆ ಮೀಸಲಾತಿ ವರ್ಗೀಕರಣದ ಅವಶ್ಯಕತೆ ಇಲ್ಲಿಲ್ಲ. ಯಾಕಂದರೆ D ಗ್ರೂಪು C ಗ್ರೂಪ್ ನೌಕರರನ್ನ ಎಲ್ಲೂ ಯಾರೂ ಅಪಾಯಿಂಟ್ಮೆಂಟ್ ಡೈರೆಕ್ಟ್ ಇಲ್ಲ, ಅದೆಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಔಟ್ಸೋರ್ಸಲ್ಲಿ ತಗೊಳ್ತಾ ಇದ್ದಾರೆ. ಇಲ್ಲೇ ಆಗಬೇಕಾಗಿದ್ದು ರಾಜಕೀಯ ಮೀಸಲಾತಿ ಭಾಳ ಪ್ರಮುಖವಾಗಿ ಆಗಬೇಕು, ಮತ್ತು ಆರ್ಥಿಕ ಮೀಸಲಾತಿ ವರ್ಗೀಕರಣ ಆಗಬೇಕಾಗಿತ್ತು. ಯಾರು IAS IPS IRS IFSಗಳು, ಡಾಕ್ಟ್ರು, ಇಂಜಿನಿಯರ್ಗಳು, MLAಗಳು, MP ಗಳು, ಇನ್ಕಮ್ ಟ್ಯಾಕ್ಸ್ ಪೇಗಳಿದ್ದಾರೆ, ಅವ್ರನ್ನ ಮೀಸಲಾತಿಯಿಂದ ದೂರ ಇಡಬೇಕಾಗಿತ್ತು. ಯಾರು ನಿಜವಾದ ಚಪ್ಪಲಿ ಹೊಲಿತಾವನೆ, ನಿಜವಾದ ಜೀತ ಮಾಡ್ತಾವನೆ, ಕೂಲಿ ಮಾಡ್ತಾವನೆ, ಕಸ ಗುಡಿಸ್ತಾವನೆ, ಕಡು ಬಡವ ತಿನ್ನೋ ಊಟಕ್ಕಿಲ್ಲದೆ ಇದ್ದಾನೆ, ಅವನಿಗೆ ಮೀಸಲಾತಿ ಹೋಗಬೇಕಾದ ಕರ್ತವ್ಯ ಇತ್ತು.
ಈ ಕೆಲಸನ ಸರ್ಕಾರಗಳು ಮಾಡಲಿಲ್ಲ. ಹೋರಾಟಗಾರರು ಇದನ್ನು ಗಮನಿಸಲೇ ಇಲ್ಲ. ಅವ್ರಿಗೇನೋ ಒಂದು ಖುಷಿ ಮಜಾ, ಎಲ್ಲ ಬೀದಿನೆಲ್ಲ ಹೋಗೋದು, ಚಪ್ಪಲಿ ತಗೊಳ್ಳೋದು, ಮಾದೇವಪ್ಪ ವಲಯ ನೀನು, ನಾವು ಮಾದಿಗರು ನಿಮ್ಮನ್ನು ಬಿಟ್ಕೊಡೋದಿಲ್ಲ ಅಂತ ಅವ್ರನ್ನ ಟೀಕೆ ಮಾಡೋದು. ವಲಯ ಮಾದಿಗ ಅನ್ನೋದು ಕಿತ್ತಾಟದಲ್ಲಿ ಅಂಬೇಡ್ಕರ್ ಆಶಯಗಳನ್ನೇ ಮೋಸ ಮಾಡಿದಂಥ ಒಂದು ಸಂಘಟಕರು ಕೆಲವರಿದ್ದಾರೆ. ನಾನು ಇವತ್ತು ಕೇಳ್ತಕ್ಕಂಥದ್ದು ಇಷ್ಟೇ, ಮೀಸಲಾತಿ ವರ್ಗೀಕರಣದಲ್ಲಿ ಉದ್ಯೋಗ ಮತ್ತು ಶಿಕ್ಷಣದ ಮೀಸಲಾತಿಯ ಜೊತೆಗೆ ಆರ್ಥಿಕ ಮೀಸಲಾತಿಯನ್ನು ಅಳವಡಿಸಬೇಕಾಗಿತ್ತು, ರಾಜಕೀಯ ಮೀಸಲಾತಿಯನ್ನು ಅಳವಡಿಸಬೇಕು. ಇವತ್ತು ನಿಜವಾದ ಅಸ್ಪೃಶ್ಯರು 36 MLAಗಳಿದ್ದಾರೆ ರಾಜ್ಯದಲ್ಲಿ, ರಾಜಕೀಯ ಮೀಸಲಾತಿಯನ್ನು ಪಡ್ಕೊಂಡ ಮೀಸಲು ಕ್ಷೇತ್ರದ MLAಗಳು. ಅದರಲ್ಲಿ 14 ಜನ ವಲಯರು ಮಾದಿಗರಿದ್ದಾರೆ, 22 ಜನ ಬೋವಿ ಲಂಬಾಣಿಗಳೇ ಇದ್ದಾರೆ, ಟಚೇಬಲ್ಸ್. 22 ಜನ ಇರಬೇಕಾದ್ರೆ ಆ 22 ಜನರಿಗೆ ಅಷ್ಟು ಮೀಸಲಾತಿಯನ್ನು ಕೊಡೋ ಬದಲು ನಿಜವಾದ ಅಸ್ಪೃಶ್ಯರಿಗೆ ಏನು ಮೀಸಲಾತಿ ವರ್ಗೀಕರಣ ಆಗಿದೆಯೋ 6% ಅಂತಾನೆ 36ರಲ್ಲಿ 12 ಜನ ವಲಯರಿಗೆ 12 ಜನ ಮಾದಿಗರಿಗೆ ಅಂತ ಕೊಟ್ಟು, ಇನ್ನು 5% ಕೊಟ್ಟಿರ್ತಕ್ಕಂಥ ಈ ಕಾಂಬೋ ಕ್ಯಾಸ್ಟ್ಗಳಿಗೆ ಕೊಟ್ಟಿರ್ತಕ್ಕಂಥ ಟಚಬಲ್ ಜಾತಿಗಳಿಗೆ ಕೊಟ್ಟಿರೋಂಥ ಮೀಸಲಾತಿಯಲ್ಲಿ 5 + 12 ಕೊಟ್ಟಿದ್ರೆ ಅವ್ರಿಗೆ 12 ಜನ ಕೊಟ್ಟು ಸಾಕಾಗ್ತಾಯಿತ್ತು. ಈ ಯೋಚನೆಗಳು ನಮ್ಮಲ್ಲಿ ಯಾರಿಗೂ ಬರ್ತಾ ಇಲ್ಲ. ಇದ್ರ ಬಗ್ಗೆ ಗಮನ ಹರಿಸೋಂಥ ಕೆಲಸ ಆಗ್ತಾಯಿಲ್ಲ. ಈ ಬಗ್ಗೆ ನಾನು ಸಾಕಷ್ಟು ವಿಚಾರಗಳನ್ನು ಜನಕ್ಕೆ ತಿಳಿಸೋಂಥ ಕೆಲಸ ಮಾಡ್ತಾ ಇದ್ದೇನೆ. ಮತ್ತು ನಾನು ಈಗಾಗಲೇ ರಾಜಕೀಯ ಮೀಸಲಾತಿ ಬಗ್ಗೆ ಸುಪ್ರೀಂ ಕೋರ್ಟಲ್ಲೂ ಕೇಸ್ ಹಾಕಿದ್ದೀನಿ. ಯಾರು ವಂಚಿತರಿದ್ದಾರೋ ಅವ್ರಿಗೆ ಮೀಸಲಾತಿ ಸಿಗಬೇಕು, ರಾಜಕೀಯ ಮೀಸಲಾತಿ. ಅದು ಸುಪ್ರೀಂ ಕೋರ್ಟಲ್ಲಿ ನಾನು ಹಾಕಿರ್ತಕ್ಕಂಥ ಕೇಸ್ ನಡೀತಾ ಇದೆ. ಆ ಕೇಸ್ ಇವತ್ತಲ್ಲ ನಾಳೆ ಅದಕ್ಕೆ ಲೈಫ್ ನಮ್ಮ ಅವನೇ ಕಳ್ಳ ಅವನೇ ಕೊಡ್ಬೋದಲ್ಲ ಕೆಲಸ ಮುಗಿಸ್ಬಿಡ್ತೀವಿ. ಅವನು 20 ದಿವಸ ಆಯಿತು ಬಂದು ಕೆಲಸಕ್ಕೆ. ನನಗೆ 20 ಕೋಟಿ ಬಂಗಾರ ವಜ್ರ